ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಿನ್ನೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಆ್ಯಂಡ್ ಕೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ಕೂಡ, ಡೆವಿಲ್ ಸಿನಿಮಾದ ಬಗ್ಗೆ ಯಾಕೇನು ಮಾತಾಡ್ತಿಲ್ಲ ಬ್ರದರ್ ನೀವು, ಆ್ಯಂಡ್ ಅಪ್ಡೇಟ್ ಬಂದಿದೆ ಆ್ಯಂಡ್ ಡಬ್ಬಿಂಗ್ ನಡೀತಾ ಇದೆಯಂತೆ, ಏನು ಕತೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಖಂಡಿತವಾಗಲೂ ಇವತ್ತು ನಾನು ಡೆವಿಲ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಕತೆ, ನಿಜವಾಗ್ಲೂ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ವಾ? ಯಾಕಂದರೆ ತುಂಬ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ, ನೀವಿನ್ನು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಏನು ಕತೆ ಅಂತ ಕೇಳಿದ್ರಿ. ಬಟ್ ಇದ್ರ ಬಗ್ಗೆ ಮಾತಾಡ್ತೀನಿ, ಕಂಪ್ಲೀಟಾಗಿ ಏನು ಕತೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅಪ್ಕಮಿಂಗ್ ಈಗ ಆಫ್ಟರ್ ಕಾಟರ ಆದಮೇಲೆ ಸೊ ಈಗ ಮೋಸ್ಟ್ ವೇಟೆಡ್ ಸಿನಿಮಾ ಅಂತಂದರೆ ಡೆವಿಲ್ ಸಿನಿಮಾ. ಸೊ ಡೆವಿಲ್ ಸಿನಿಮಾದ ಆಲ್ರೆಡಿ ನಾವೆಲ್ಲ ಒಂದು ಪ್ರೋಮೋ ಕೂಡ ಆಲ್ರೆಡಿ ನೋಡಿದ್ದೀವಿ. ಸೊ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದಂಥದ್ದು ಅದು ಒಂದು ಪ್ರೋಮೋ. ಸೊ ಈಗ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿಬಂದಿತ್ತು. ಸಮ್ ಆರ್ಟಿಕಲ್ಸ್ ಅಂದರೆ ಕೆಲವೊಂದು ದಿನಪತ್ರಿಕೆಯಲ್ಲಿ ಬಂದಂಥದ್ದನ್ನು ಕೆಲವೊಬ್ಬರು ಪೋಸ್ಟ್ ಕೂಡ ಹಾಕಿದ್ರು, ನಾನು ಕೂಡ ನೋಡಿದ್ದೆ. ತುಂಬ ಜನ ಕಳಿಸಿದರೆ ಅದ್ರ ಮೇಲೆ ಕೇಳಿದ್ರು, ಬ್ರದರ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ, ಹೌದಾ ಅಂತ. ಬಟ್ ನಾನು ಕೂಡ ಆರ್ಟಿಕಲ್ ಯಾರು ಕಳಿಸಿದ್ರೆ ನೀವು ಅದನ್ನೇ ನೋಡಿದ್ದು, ಆ್ಯಂಡ್ ವೈರಲ್ ಆಗಿತ್ತಲ್ಲ ಅದನ್ನೇ ನಾನು ಕೂಡ ನೋಡಿರೋದು. ಆ್ಯಂಡ್ ಆಲ್ಸೋ ನಿನ್ನೆ ವಿಚಾರಕ್ಕೆ ಬಂದುಬಿಡ್ತೀನಿ. ನಿನ್ನೆ ತುಂಬ ಒಂದು ವೈರಲ್ ಆದಂಥದ್ದು, ನಿನ್ನೆ ಮೊನ್ನೆ ಎಲ್ಲ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆಯಂತೆ, ಅದು ನಿಜಾನಾ ಅಂತ ನನಗೆ ಎಷ್ಟು ಜನ ಮೆಸೇಜ್ ಮಾಡಿದ್ರಿ. ಒಂದು ವಿಚಾರವಾಗಿ ಹೇಳಬೇಕು ಅಂದರೆ, ಸೊ ನನಗೆ ಗೊತ್ತಿರೋ ಪ್ರಕಾರವಾಗಿ ನ್ಯೂಸ್ ಚಾನಲಲ್ಲಿ ಏನು ಬಂದಿರೋ ಅದು ನೀವು ಕಳಿಸಿದ್ದೀರಾ. ಸೊ ಆ ಒಂದು ಬೇಸ್ ಮೇಲೆ ಹಿಡ್ಕೊಂಡು ಹೇಳಬೇಕು ಅಂದರೆ, ಬಹುಶಃ ದರ್ಶನ್ ಸರ್ದು ಬಿಟ್ಟು ಅನದರ್ ಪೋರ್ಷನ್ಸ್ ಶೂಟಿಂಗ್ಸು ಅಂದರೆ ಶೂಟಿಂಗ್ ಆಗಿದ್ದವ್ರದನ್ನೆಲ್ಲ ಕಂಪ್ಲೀಟಾಗಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿರಬಹುದು. ಓಕೆನಾ? ಯಾಕೆಂದರೆ ದರ್ಶನ್ ಸರ್ದು ಕೇವಲ 30% ಮಾತ್ರ ಶೂಟಿಂಗ್ ಮುಗಿದಿರೋದು. ಸೊ ಇನ್ನು 70% ಶೂಟಿಂಗ್ ಇದೆ ಡೆವಿಲ್ದು. ಸೊ ಈಗ ಡಬ್ಬಿಂಗ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ನಿಮಗೆಲ್ಲ ಅಂದ್ಕೊಳ್ತೀನಿ. ಯಾರ್ಯಾರ ಪಾತ್ರ ಕಂಪ್ಲೀಟಾಗಿ ಮುಗಿಸಿದ್ದಾರೆ ಪೋರ್ಷನ್ಸ್ಗಳನ್ನು. ಯಾಕೆಂದರೆ ಕೆಲವೊಬ್ರದ್ದು ಡೇಟ್ಸ್ ಎಲ್ಲ ಸಿಕ್ಕಿರುತ್ತೆ. ಸೊ ಅವ್ರದ್ದು ಕಂಪ್ಲೀಟಾಗಿ ಶೂಟಿಂಗ್ ಆಗಿಬಿಟ್ಟಿರುತ್ತೆ, ಬಂದರೆ ಪೋರ್ಷನ್ಸ್ ಎಲ್ಲ ಶೂಟಿಂಗ್ ಎಂಡ್ ಆಗಿರುತ್ತೆ. ಸೊ ಅವ್ರದ್ದೇನಿದೆ ಡಬ್ಬಿಂಗು, ಸೊ ಆ ಡಬ್ಬಿಂಗ್ ಸ್ಟಾರ್ಟ್ ಆಗಿರಬಹುದು. ಆ್ಯಂಡ್ ಈಗ ಒಂದು ಶೂಟಿಂಗ್ ವಿಚಾರಕ್ಕೆ ಬರೋದಾಯಿತು ಡೆವಿಲ್ದು ಅಂದರೆ, ಸೊ ಇನ್ನು 70% ಶೂಟಿಂಗ್ ಕಂಪ್ಲೀಟ್ ಆಗಬೇಕಾಗಿದೆ, ಸಾಂಗು ಇನ್ಕ್ಲೂಡಿಂಗು. ಸೊ ಎಲ್ಲನೂ ಕೂಡ ಬಂತು. ಸೊ 30% ಶೂಟಿಂಗ್ ಆದಂಥ ಒಂದು ಆರ್ಟಿಸ್ಟ್ಗಳದ್ದು ಡಬ್ಬಿಂಗ್ ಮಾಡ್ತಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ, ಯಾವುದೇ ಕಾರಣಕ್ಕೂ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ. ಬಟ್ ನನಗನ್ಸಿದ್ದ ಹಾಗೆ ಕ್ಯಾರೆಕ್ಟರ್ಸ್ಗಳು, ಸಿಂಗಲ್ ಕ್ಯಾರೆಕ್ಟರ್ಸ್ಗಳು ಮತ್ತು ಸಪ್ರೇಟಾಗಿ ಒಂದು ಆರ್ಟಿಸ್ಟ್ಗಳೇನಿರ್ತಾರೆ, ಒಂದು ಸಿಂಗಲ್ ಫೇಸಲ್ಲಿ ಏನು ಮಾತಾಡೋದು ಒಂದು ಶೂಟ್ ಇರುತ್ತಲ್ಲ, ಸೊ ಅವ್ರದ್ದೆಲ್ಲ ಡಬ್ಬಿಂಗ್ ಮಾಡ್ಕೊಳ್ತಾ ಇರ್ಬೋದು. ಸೊ ಮುಂದೆ ಈಸಿ ಆಗಬಹುದು ಅಂತ. ಸೊ ಐ ಥಿಂಕ್ ನನಗನ್ಸೋ ಪ್ರಕಾರ ಆರ್ಟಿಸ್ಟ್ಗಳದ್ದು ಅಂದರೆ ಸೈಡ್ ಆರ್ಟಿಸ್ಟ್ಗಳದ್ದು ಎಲ್ಲರದು ಒಂದು ಡಬ್ಬಿಂಗ್ ಸ್ಟಾರ್ಟ್ ಆಗಿರಬಹುದು. 30% ಶೂಟಿಂಗ್ ಕಂಪ್ಲೀಟ್ ಆಗಿದೆ ಮಾತ್ರ, ಇನ್ನು 70% ಬಾಕಿ ಇದೆ. ಸೊ ಮುಂಬರುವ ದಿನಗಳಲ್ಲಿ ಅಂದರೆ ಫೆಬ್ರವರಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಂಥ ಒಂದು ಆರ್ಟಿಕಲ್ ಎಲ್ಲರೂ ಕೂಡ ನೋಡಿದ್ದಾರೆ, ನಾನು ಕೂಡ ನೋಡಿದ್ದೀನಿ. ಬಟ್ ನೋಡೋದಾಯಿತು ಅಂದರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದಾಯ್ತು ಖಂಡಿತವಾಗ್ಲೂ ಆಗಲಿ. ಯಾಕಂದರೆ ಟೀಮ್ ಕಡೆಯಿಂದ ಅಪ್ಡೇಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಡೆವಿಲ್ ಟೀಮಿಂದ. ಸೊ ಅಪ್ಡೇಟ್ ಆಗ್ತಾರೆ, ಅಫಿಷಿಯಲ್ ಒಂದು ಪೋಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ. ಸೊ ಫೆಬ್ರವರಿಯಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಸೊ ಈ ವರ್ಷದ ಎಂಡಲ್ಲಿ ಡೆವಿಲನ್ನು ನೋಡ್ಬೋದು ನಾವೆಲ್ಲರೂ ಕೂಡ. ಸೊ ಓವರಾಲ್ ಆಗಿ ಹೇಳೋದಿಷ್ಟೇ, ಯಾವುದೇ ಒಂದು ಸೋರ್ಸ್ ಆಫ್ ಒರಿಜಿನಲ್ ಅಫಿಷಿಯಲ್ ಆದಂಥ ಒಂದು ಅಪ್ಡೇಟ್ ಬಂದಾಗ ನಾವು ಖಂಡಿತವಾಗ್ಲೂ ಬೇಗನೆ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಈ ರೀತಿಯಾದ ಬಂದಾಗ ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ, ಸ್ವಲ್ಪ ನೋಡಬೇಕಾಗುತ್ತೆ, ಏನು ನಿಜಾನ ಅಥವಾ ಸುಳ್ಳ, ಇದು ನಿಜವಾಗ್ಲೂ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಸ್ವಲ್ಪ ಸರ್ಚ್ ಮಾಡಿ ನೋಡಬೇಕಾಗುತ್ತೆ. ಖಂಡಿತವಾಗ್ಲೂ ಶೂಟಿಂಗ್ ಯಾರ್ಯಾರು ಪೋರ್ಷನ್ಸ್ ಮುಗಿದಿದೆಯೋ ಅವ್ರದ್ದು ವಾಯ್ಸ್ ಡಬ್ಬಿಂಗ್ ಆಗ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಶೂಟಿಂಗ್ 70% ಬಾಕಿ ಇದೆ. ಆ್ಯಂಡ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನಿಜವಾಗ್ಲೂ ಕೂಡ ಡೆವಿಲ್ಗೆ ಎಲ್ಲರೂ ಕಾಯ್ತಾ ಇದ್ದೀವಿ. ಯಾಕಂದರೆ ಪ್ರೋಮೋ ಒಂದು ರೀತಿಯಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ. ಸೊ ವೇಟಿಂಗ್ ಫಾರ್ ಓನ್ಲಿ ಡೆವಿಲ್ ಅಂತ ಹೇಳ್ತಾ ಫೈನಲ್ ಆಗಿ ಈ ಒಂದು ಡಿಸೆಂಬರ್ ಒಳಗೆ ರಿಲೀಸ್ ಆಗಬೇಕು, ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಕಾಯೋಣ. ಆ್ಯಂಡ್ ಆದಷ್ಟು ಬೇಗ ಒಂದು ರಿಕ್ವೆಸ್ಟ್ ಏನಂದರೆ ಡೆವಿಲ್ ಟೀಮಿಂದ ಆದಷ್ಟು ಬೇಗ ಅಪ್ಡೇಟ್ ಕೊಡಿ, ಅಫಿಷಿಯಲ್ ಅಪ್ಡೇಟ್ ನಿಮ್ಮ ಕಡೆಯಿಂದ ಬಂತು ಅಂದರೆ ನಮಗೆ ಇನ್ನೊಂದು ರೀತಿಯಲ್ಲಿ ಎನರ್ಜಿ ಸಿಕ್ಕಾಗೆ ಒಂದು ವಿಡಿಯೋ ಮಾಡಲಿಕ್ಕೆ ಆ್ಯಂಡ್ ಸ್ಫೂರ್ತಿ ಸಿಕ್ಕಾಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಓವರಾಲ್ ಆಗಿ ಯಾರೆಲ್ಲ ಡೆವಿಲಿಗೆ ವೇಟ್ ಮಾಡ್ತಾ ಇದ್ರೆ ಸೊ ಡೆವಿಲ್ ಅಂತ ಕಾಮೆಂಟ್ ಮಾಡಿ. ಈ ವರ್ಷ ಕನ್ನಡ ಚಿತ್ರರಂಗಗಳು ರಾರಾಜಿಸಲಿ. ಕನ್ನಡ ಚಿತ್ರರಂಗದಲ್ಲಿ 2025 ಒಂದು ಮೈಲಿಗಲ್ಲಾಗಲಿ ಅನ್ನುವಂಥದ್ದು, ಎಲ್ಲ ಕನ್ನಡ ಸ್ಟಾರ್ ನಟರ ಸಿನಿಮಾಗಳು ಸಾಲಾಗಿ ರಿಲೀಸ್ ಆಗಲಿ, ತುಂಬಾ ಒಂದು ಅತ್ಯದ್ಭುತವಾದಂಥ ಒಂದು ವರ್ಷ ಆಗಲಿ ಒಂದು ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅನ್ನುವಂಥದ್ದು ನನ್ನ ಆಸೆ. ಆ್ಯಂಡ್ ನಿಮಗೆ ಯಾವ ಸಿನಿಮಾ ಈ ಒಂದು ವರ್ಷದಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನು, ಈ ಜಾನ್ವರಿ 10ನೇ ತಾರೀಕಿಗೆ 2 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಶ್ರೀನಗರ್ ಕಿಟ್ಟಿ ಅವರ ಸಿನಿಮಾ ಒಂದು ಸಂಜು ವೆಡ್ಸ್ಗೇತ್ ಆಗಿರ್ಬೋದು, ಮತ್ತು ಶರಣ್ ಅವ್ರ ಸಿನಿಮಾ
ಚೂಮಂತರ ಆಗಿರ್ಬೋದು. ಸೊ ಎರಡೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಈ ಸಿನಿಮಾಗಳಿಗೂ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಹೇಳ್ತಾ ಇದ್ರೆ ನೀವು ಯಾಕೆ ಚಿಕ್ಕ ಪುಟ್ಟ ಸಿನಿಮಾಗಳಿಗೆ ಸಪೋರ್ಟ್ ಮಾಡಲ್ವಾ, ಬರೀ ಸ್ಟಾರ್ ನಟರ ಸಿನಿಮಾಗಳಿಗೆ ಮಾತ್ರನಾ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾನು ಕೂಡ ಸಿನಿಮಾ ನೋಡ್ಕೊಂಡು ಬರ್ತೀನಿ, ನಾನು ರಿವ್ಯೂ ಮಾಡ್ತೀನಿ. ಆಲ್ಸೋ ಪಬ್ಲಿಕ್ ರಿಯಾಕ್ಷನ್ ಕೂಡ ನನ್ನ ಚಾನಲ್ ಬರುತ್ತೆ, ಅದ್ರ ಬಗ್ಗೆ ಯಾರಿಗೂ ಡೌಟ್ ಬೇಡ. ಸೊ ಎಲ್ಲರಿಗೂ ಹೇಳೋದಿಷ್ಟೇ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು ಈ 2025ರಲ್ಲಿ ರಾರಾಜಿಸಲಿ ಅಂತ ಹೇಳ್ತಾ, ಸೊ ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಿ ಈ ವರ್ಷದಲ್ಲಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.